ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ವಾಸುದೇವ ಮೂರ್ತಿ ಅವರು, ಸಾಮಾಜಿಕ ಹೋರಾಟಗಾರರಾಗಿರುವಂತಹ ರಾಮಲಿಂಗೇಗೌಡರು, ಬಿಜೆಪಿ ವಕ್ತಾರೆಯಾಗಿರುವಂತಹ ಕಾಂತಿ ಶೆಟ್ಟಿ ಅವರು, ಜೆಡಿಎಸ್ನ ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಕೂಡ ಕಾರ್ಯಕ್ರಮದಲ್ಲಿ ಇರ್ತಾರೆ. 4 ಜನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲ ರಿಯಾಕ್ಷನ್ ಬಿಜೆಪಿ ವಕ್ತಾರೆಯಾಗಿರುವಂತಹ ಕಾಂತಿ ಶೆಟ್ಟಿ ಅವರಿಂದ ಶುರು ಮಾಡ್ತೀನಿ. ಮೇಡಮ್, ರಸ್ತೆ ಗುಂಡಿ ಸಮಸ್ಯೆ ಇದು ಫಸ್ಟ್ ಟೈಮ್ ಅಲ್ಲ, ಇದೇ ಲಾಸ್ಟ್ ಕೂಡ ಅಲ್ಲ. ಬಟ್ ಬಿಜೆಪಿ ಅಧಿಕಾರದಲ್ಲಿ ಇದ್ದರೂ ಕೂಡ ರಸ್ತೆ ಗುಂಡಿ ಸಮಸ್ಯೆ ಇತ್ತು, ಈಗಲೂ ಕೂಡ ಸಮಸ್ಯೆ ಇದೆ. ಪ್ರಾಬ್ಲಮ್ ಎಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ರಸ್ತೆ ಗುಂಡಿಗಳು ಇರಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇಚ್ಛಾಶಕ್ತಿ ಇವ್ರ ಹತ್ರ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಆಗಸ್ಟಲ್ಲಿ ಹೇಳಿದರು ಇನ್ನೊಂದು 5,000 ಗುಂಡಿಗಳಿದೆ ಮುಚ್ಚಬಹುದು ಅಂತ, ಆಗಸ್ಟ್ ಮಂತಲ್ಲಿ. ನಿನ್ನೆ ಮೊನ್ನೆ ಹೇಳ್ತಾ ಇದ್ರೆ ಒಂದು ದಿನಕ್ಕೆ 1,000 ಗುಂಡಿ ಮುಚ್ಚಬಹುದು ಅಂದರೆ, ಒಂದು ದಿನಕ್ಕೆ 1,000 ಗುಂಡಿ ಮುಚ್ಚಬಹುದು ಅಂದರೆ 5,000 ಇರೋದಾದರೆ 5 ದಿನದಲ್ಲಿ ಮುಚ್ಚಬೇಕಿತ್ತು. ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರು ಅಂತೇಳಿ ಅದನ್ನು ಬ್ಯಾಡ್ ಬ್ಯಾಂಗ್ಳೂರು ಮಾಡೋಕ್ಕೆ ಹೊರಟಿದ್ದೀರಾ. ಒಂದು ಕಡೆಯಿಂದ ಬಾಂಬ್ ಬ್ಯಾಂಗ್ಳೂರು ಆಯಿತು. ಇವತ್ತು ಬೆಂಗಳೂರಿನ ಎಷ್ಟೋ ಜನ ಉದ್ಯಮಿಗಳು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗ್ತೀವಿ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ. ಆಂಧ್ರದ ಸಚಿವರು ಇಲ್ಲಿ ಬನ್ನಿ ಅಂತ ಕರೀತಾರೆ. ಈ ಪರಿಸ್ಥಿತಿ ನಮ್ಮ ಬೆಂಗಳೂರಿಗೆ ಬರಬೇಕು. ಇಡೀ ಬೆಂಗಳೂರಿನ ಮಾನ ಮರ್ಯಾದೆಯನ್ನು ಇಡೀ ದೇಶದಲ್ಲಿ ಹರಾಜಾಕೋ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಇಷ್ಟೆಲ್ಲ ನಡೀತಾ ಇದೆ. ಏನೇ ಇದ್ರೂ ಈ ಸರ್ಕಾರಕ್ಕೆ ಜನಗಳ ಮೇಲೆ ಕಿಂಚಿತ್ತಾದರೂ ಕಾಳಜಿ ಇದೆಯಾ? ಏನಾದ್ರೂ ಅದನ್ನು ಮರೆಸೋಕ್ಕೆ ಇನ್ನೊಂದು ಮರೆಸೋಕ್ಕೆ ಇದನ್ನು ಬರ್ತಾನೆ ಇರ್ತಾರೆ. ಬಿಟ್ಟರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಇಡೀ ರಾಜ್ಯದಲ್ಲಿ ಟಾಪೆಸ್ಟ್ ಹುದ್ದೆಯಲ್ಲಿರುವಂಥದ್ದು ಅವರು. ಅವರೊಂದು ಮಾತು ಅಧಿಕಾರಿಗಳಿಗೆ ಗುಂಡಿ ಮುಚ್ಚ್ರಿ ಅಂತ ಹೇಳಿದರೆ ಅದು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಅಡ್ಮಿನಿಸ್ಟ್ರೇಷನ್ ಫೇಲಿಯರ್ ಅಲ್ವಾ? DCM ಕರೆ ಕೊಟ್ಟರೆ ಅದು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಅಡ್ಮಿನಿಸ್ಟ್ರೇಷನ್ ಫೇಲಿಯರ್ ಅಲ್ಲದು ಇನ್ನೇನು? ಈಗ ಅವರು ಕರೆ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ 2023-24ರಲ್ಲಿ 7.5 ಕೋಟಿ ಖರ್ಚು ಮಾಡಿದರು. 24-25ರಲ್ಲಿ 12.5 ಕೋಟಿ ಖರ್ಚು ಮಾಡಿದರು. 19 ಕೋಟಿ ಖರ್ಚು ಮಾಡಿದಾರಲ್ಲ, ಏನಾಗ್ತಾ ಇದೆ? ಅದರ ಜೊತೆಗೆ 1,100 ಕೋಟಿ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಏನು ಮಾಡಿದ್ರಿ? ಎಲ್ಲಿ ಮುಚ್ಚಿದ್ರಿ? ಇದರಲ್ಲೂ ಏನಾದರೂ ಅವ್ಯವಹಾರ ನಡೀತಾ ಇದೆಯಾ ಅಥವಾ ಇದರಲ್ಲಿ ಏನಾದರೂ ಭ್ರಷ್ಟಾಚಾರ ನಡೀತಾ ಇದೆಯಾ? ಅದನ್ನು ಕ್ಲೀನಾಗಿ ಹೇಳಬೇಕು. ಅವರು 1,100 ಕೋಟಿ ಬಿಡುಗಡೆ ಮಾಡಿದ್ದು ಎಲ್ಲಿ ಹೋಯಿತು? ಎಲ್ಲಿ ಇಡೀ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಎಷ್ಟು ರಸ್ತೆ, ಯಾವುದೇ ರಸ್ತೆಗಳಿಗೆ ಹೋಗಿ ಗುಂಡಿಗಳಿಲ್ಲದೆ ಯಾವುದಾದ್ರು ರಸ್ತೆ ಇದೆಯಾ? ಈ ಗುಂಡಿಗಳಲ್ಲಿ ಇರುವಂಥ ರಸ್ತೆಯಲ್ಲಿ ಸಮಸ್ಯೆ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಅದೇ ಇವ್ರ ಹತ್ರ ಇಚ್ಛಾಶಕ್ತಿ ಇಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಲ್ಲಿದೆಯಲ್ಲ, ಇಲ್ಲಿದೆ. ಅದನ್ನು ಕನ್ನಡಪ್ರಭ ಇವತ್ತೊಂದು ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲ ರೀ, ನರೇಂದ್ರ ಮೋದಿಯವರ 3.5 ಕಿಲೋಮೀಟರ್ ತನಕ ಯಾವುದೇ ಗುಂಡಿ ಇಲ್ಲ ಅಂತ. ಇವತ್ತು ಅದನ್ನು ಫ್ಯಾಕ್ಟ್ ಚೆಕ್ ಕೂಡ ಮಾಡಿ ಚಾಟಿ ಬೀಸಿದ್ದಾರೆ. ಇರಲಿ, ಅವ್ರದ್ದು ನಾರ್ಮಲ್ ಅಭ್ಯಾಸ. ಏನೇ ಆಗಲಿ ಕೇಂದ್ರಕ್ಕೆ ಬಿಟ್ಟು ತೋರಿಸೋದು ಇದು ಮೊದಲಲ್ಲ. ಪ್ರತಿಯೊಂದಕ್ಕೂ ಕೇಂದ್ರಕ್ಕೆ ಬಿಟ್ಟು ತೋರಿಸ್ತಾರೆ. ನಾನು ಅದನ್ನು ಹೇಳ್ತಾ ಇಲ್ಲ. ಇಡೀ ಕರ್ನಾಟಕ, ಇಡೀ ಬೆಂಗಳೂರಿನ ಒಂದು ರಸ್ತೆಗಳಲ್ಲಿ ಇದರಿಂದ ಪ್ರಾಬ್ಲಮ್ ಯಾರಿಗಾಗುತ್ತಂದರೆ ದ್ವಿಚಕ್ರ ವಾಹನದವರಿಗೆ, ಪಾದಚಾರಿಗಳಿಗೆ, ಸೈಕ್ಲಲ್ಲಿ ಹೋಗೋರಿಗೆ. ಇಷ್ಟು ಜನ ಅಪಘಾತದಿಂದ ಕೆಲವರು ಸತ್ತರು, ಕೆಲವರು ಅಪಘಾತಗೀಡವರು ಎಲ್ಲ ಆಗಿರೋರು ಮಧ್ಯಮ ಹಾಗೂ ಕೆಳವರ್ಗದವ್ರು. ಬಿಟ್ಟರೆ ದೊಡ್ಡ ಕಾರಲ್ಲಿ ಹೋಗೋರಿಗೆ ಏನೂ ಆಗ್ತಾ ಇಲ್ಲ. ಇವರಿಗೆ ನಾರ್ಮಲ್ ಅಥವಾ ಒಂದು ಬಡವರ ಬಗ್ಗೆ ಕಾಳಜಿ ಇದೆ ಅಂತ ಹೇಳ್ತಾರಲ್ಲ, ಮಧ್ಯಮ ವರ್ಗ ಜನದ ಬಗ್ಗೆ ಕಾಳಜಿ ಇದೇನಾ ನಿಮ್ಮ ಕಾಳಜಿ? ಓಕೆ, ಆಯ್ತು, ಮಾತಾಡ್ಸೋಣ. ನಾಗೇಂದ್ರ ಸರ್, ಈ ಹಿಂದೆ ನೀವು ಕೂಡ ಅಧಿಕಾರದಲ್ಲಿದ್ರಪ್ಪ, ನೀವಿದ್ದಾಗ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಈಗ ಹೊಸದಾಗಿ ಏನು ಬಂದಿಲ್ವಲ್ಲ ಗುಂಡಿಗಳು? ಈ ಹಿಂದಿನ ಸರ್ಕಾರಗಳು ಮಾಡಿರುವಂಥ ಕೆಲಸಕ್ಕೆ ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿರೋ ಕಾರಣಕ್ಕಾಗಿ ಈ ರೀತಿ ಗುಂಡಿ ಬಿದ್ದಿದೆ ಅಂತ ಆರೋಪ ಬರುತ್ತೆ. ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರಗಳಲ್ಲಿ ಬೆಂಗಳೂರು ನಗರ ಒಂದು. ಗುಂಡಿಗಳು ಈ ಸರ್ಕಾರದಲ್ಲಿ ಆ ಸರ್ಕಾರದಲ್ಲಿ ಬೀಳಲ್ಲ. ನಾವು ರೋಡ್ಗಳನ್ನ ಯಾವ ರೀತಿ ಮೊದಲು ನಾವು ಒಳ್ಳೆಯ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿಗಳನ್ನು ಮಾಡ್ತೀವಿ, ಅಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗುಂಡಿಗಳು ಅತಿ ವೇಗವಾಗಿ ಬೀಳೋದಿಲ್ಲ ಅಂತಕ್ಕಂಥದ್ದು ನಂಬರ್ 1. ನಂಬರ್ 2, ನೀವು ಯಾವತ್ತು ಕಾಮಗಾರಿಗಳನ್ನು ಶುರು ಮಾಡ್ತೀರಾ 60% ಅಂತಕ್ಕಂಥದ್ದು ಮೂಲಭೂತ ವಿಷಯ. ಎಲ್ಲಿ ನಿಮಗೆ 60% ಇರುತ್ತೋ 60%ಅಲ್ಲಿ ಏನಾಗುತ್ತೆ, 40%ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಕಳಪೆ ಕಾಮಗಾರಿ ಮಾಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಕಳಪೆ ಕಾಮಗಾರಿ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಪರಿಸ್ಥಿತಿಗಳು ಉದ್ಭವ ಆಗೋದು ಸರಿ. ಯಾವತ್ತೇ ಆಗಲಿ ನೀವು ಎಲ್ಲೋ ಇವರ ಆಡಳಿತದಲ್ಲಿ ಅವರ ಆಡಳಿತದಲ್ಲಿ ಆಗುತ್ತೆ ಅಂತಕ್ಕಂಥದ್ದಲ್ಲ. ಸ್ವಲ್ಪ ಜ್ಞಾನ ಇರಲಿ. ನಮ್ಮ ಕಾಂಗ್ರೆಸ್ಸು ಒಬ್ಬ ಶಾಸಕರು ಹೇಳ್ತಾ ಇದ್ರು, ಪಾಪ ಪ್ರದೀಪ್ ಈಶ್ವರ್ ಅವ್ರ ಹೆಸರು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ.
BJP ಸರ್ಕಾರ ಇರುವಾಗ ಗುಂಡಿಗಳು ಮುಚ್ಚಲಿಲ್ಲ ಅಂತ ಅನ್ನೋದಕ್ಕೆ ಅವರಿಗೆ ಒಂದು ಸತಿ ತಾರ ಹಾಕಿದ್ರೆ ಎಷ್ಟೆಷ್ಟು ಸತಿ ಒಂದೊಂದು ರಸ್ತೆಗೆ ತಾರಗಳು ಹಾಕಿದ್ದಾರೆ ಅಂತಕ್ಕಂಥ ಕೇವಲವಾದ ಕನಿಷ್ಠವಾದಂಥ ಜ್ಞಾನನೂ ಇಲ್ಲ ಅಂತ ಅವ್ರಿಗೆ ಅನಿಸುತ್ತೆ ನನಗೆ ಒಬ್ಬ ಶಾಸಕರಾಗಿ. 2.5 ವರ್ಷಗಳ ಕಾಲ ಆಯ್ತಲ್ವ, ಹಾಗಾದ್ರೆ ನೀವೇನು ಮಾಡಿದ್ದೀರಿ? ಕಡ್ದು ಕಟ್ಟಾಕಿದ್ದೀರಿ ಹಾಗಾದ್ರೆ. ಆಮೇಲೆ 1160 ಕೋಟಿ ರೂಪಾಯಿ 4 ಲಕ್ಷ ಕೋಟಿ ಬಡ್ಜೆಟ್ ಕೊಟ್ಟಿದ್ದೀರಿ. 1160 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀರಿ. ರೆವಿನ್ಯೂ ಬರ್ತಾ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ಅತಿ ಹೆಚ್ಚು, ಉದ್ಯಮಿಗಳು ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ಅತಿ ಹೆಚ್ಚು. ಇತ್ತೀಚಿನ ದಿನಗಳಲ್ಲಿ 2 ವೀಲರ್ಗಳಿಗೆ ಫೈನ್ಗಳು ಹಾಕಿದ್ರಿ, ಕೊಟ್ಟಾದ 100 ಕೋಟಿ ಫೈನ್ ತಗೊಂಡ್ರಿ. ಯಾಕೆ ಇದು ನಿಮ್ಮ ಕಾನೂನನ್ನು ಮೀರಿ ಅವರು ಹೊರಗಡೆ ಹೋಗ್ತಾ ಇದ್ದಾರೆ? ಈ ಪರಿಸ್ಥಿತಿಗಳಾಗ್ತಾ ಇರ್ತಕ್ಕಂಥದ್ದು. ಉತ್ತಮವಾದ ರಸ್ತೆಗಳಿಲ್ಲ, 10 ಗಾಡಿ ಹೋಗೋ ಜಾಗದಲ್ಲಿ 100 ಗಾಡಿಗಳು ಬಿಡ್ತಾ ಇದ್ದೀರಾ ಅಂತಕ್ಕಂಥ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನೋದು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಪೂರ್ವಭಾವಿ ಬಡ್ಜೆಟಲ್ಲಿ ನಾನು ಇದೇ ವಿಷಯವನ್ನೇ ಪ್ರಸ್ತಾಪ ಮಾಡಿದ್ದೀನಿ. ನಾನು ಒಬ್ಬ ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಕೂಡ ಪ್ರಬಲವಾಗಿ ಮಾತಾಡಿದ್ದೀನಿ. ಮೂಲಭೂತ ಸೌಕರ್ಯಗಳು ಒತ್ತು ಕೊಡಿ ಅಂದಾಗ ಅವತ್ತು ಒತ್ತು ಕೊಡ್ತೀನಿ ಅಂತಕ್ಕಂಥದ್ದು. ಇವತ್ತು ನಿಮಗೆ ಒಂದು ಆ್ಯಂಬುಲೆನ್ಸ್ ಬೆಂಗಳೂರಲ್ಲಿ ಏನಾದರೂ ಪೇಷಂಟ್ ತೊಗೊಂಡೋದ್ರೆ ಹಾಸ್ಪಿಟಲ್ಗೆ ರೀಚ್ ಆಗೋ ಅಷ್ಟರಲ್ಲಿ ಅವನು ಡೆತ್ ಆಗಿರ್ತಾನೆ. ಯಾವುದೇ ಕಾರಣಕ್ಕೂ ಒಬ್ಬ ಗರ್ಭಿಣಿ ಸ್ತ್ರೀಯನ್ನು ಏನಾದರೂ ಕಷ್ಟ ಅಂತ ಆಸ್ಪತ್ರೆಗೆ ತೊಗೊಂಡು ಹೋಗೋದಾದರೆ ದಾರಿಯಲ್ಲಿ ಡೆಲಿವರಿ ಆಗಿರುತ್ತೆ. ಒಬ್ಬ ವ್ಯಕ್ತಿ ಪ್ರತಿದಿನ 2 ವೀಲರಲ್ಲಿ ಏನಾದರೂ ಬೆಂಗಳೂರು ಫುಲ್ ಸುತ್ತಾಡ್ಬಿಟ್ಟು ಬಂದರೆ ಮಾರನೇ ದಿನ ಅವ್ನ ಕಾಯಿಲೆಗಳು ಬರುತ್ತೆ. ನರಗಳು ಹಿಡ್ಕೊಳ್ತಕ್ಕಂಥದ್ದು, ಕಾಲು ಹಿಡ್ಕೊಳ್ಳೋದು, ಕೈ ಹಿಡ್ಕೊಳ್ಳೋದು, ಲಕ್ಷಾಂತರ ಜನ ಇವತ್ತು ನರಳ್ತಾ ಇದ್ದಾರೆ ಬೆಂಗಳೂರಲ್ಲಿ. ಮತ್ತೊಂದು ವಿಚಾರ ಅಂತಂದರೆ, ಬೆಂಗಳೂರು ರೂರಲ್ ಕಡೆ ನೀವೇನಾದರೂ ಸ್ವಲ್ಪ ಒಂಚೂರು ನೀವು ಸರ್ಜಾಪುರ ಆಗಿರ್ಬೋದು, ವೈಟ್ ಫೀಲ್ಡ್ ಆಗಿರ್ಬೋದು, ಊಡಿ ಸರ್ಕಲ್ ಆಗ್ಬೋದು. ಈಗ ನಾನು ಗೋವಿಂದರಾಜ್ ನಗರದಿಂದ ನಿಮ್ಮ ರಾಜೇಂದ್ರನಗರದ ಫಸ್ಟ್ ಬ್ಲಾಕ್ ಬರೋ ಅಷ್ಟರಲ್ಲಿ ಅಂಡರ್ ಪಾಸ್ ಕೆಳಗಡೆ 25 ಗುಂಡಿಗಳಿದೆ. 25 ಗುಂಡಿಗಳು ಯಾರು ಹೇಳಿದ್ದು ನಿಮಗೆ? 1136 ಗುಂಡಿಗಳಿದೆ ಅಂತ ಲೆಕ್ಕ ಕೊಟ್ಟರೆ 1136 ಗುಂಡಿಗಳಿದೆ ಅಂತೇಳಿ ನೀವು 11,366 ಗುಂಡಿಗಳಿದೆ ಅಂತ ಹೇಳಿದವರು ಯಾರು? 20,000 ಮೇಲೆ ಗುಂಡಿಗಳಿದೆ. ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಕ್ಷೇತ್ರದ ಶಾಸಕರುಗಳಿದಾರಲ್ಲ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದ್ದಾರೆ. ಯಾವುದೇ ರೀತಿ ಕೆಲಸ ಕಾರ್ಯ ಮಾಡ್ತಾ ಇಲ್ಲ. ಕಾರಣ ಇಷ್ಟೇನೇನೆ, ಫಂಡ್ಸ್ ಬರ್ತಾ ಇಲ್ಲ, ತಾರತಮ್ಯ ನಡೀತಾ ಇದೆ ಅಂತಕ್ಕಂಥದ್ದು ಒಂದು. ನಿಮಗೆ ಬಡ್ಜೆಟ್ ಅಲ್ಲಿ ಅತಿ ಹೆಚ್ಚು ನಿಮಗೆ ಏನೊಂದು ರೆವಿನ್ಯೂ ಬರ್ತಾ ಇತ್ತು, ಪದೇ ಹೇಳ್ತೀರಾ ಬೆಂಗಳೂರಿಂದ ಬರ್ತಾ ಇದೆ ಅಂತೇಳಿ. ಬೆಂಗಳೂರಿಂದ ಬರ್ತಾ ಇದೆ, ಮತ್ತು ಬೆಂಗಳೂರು ಡೆವಲಪ್ಮೆಂಟ್ ಯಾಕೆ ನೀವು ಕೈ ಹಾಕ್ತಾ ಇಲ್ಲ ಹಾಗಾದ್ರೆ? ಇನ್ನು ಕಸದ ವಿಷಯದಲ್ಲಿ ಕೊಳತು ನಾಡ್ತಾ ಇದೆ ಬೆಂಗಳೂರು. ಊಡಿ ಸರ್ಕಲ್ಗೆ ಬನ್ನಿ, ತೋರಿಸ್ತೀನಿ. ಊಡಿ ಸರ್ಕಲ್ ಅಕ್ಕಪಕ್ಕ ರಸ್ತೆಗಳಲ್ಲಿ ದುರ್ವಾಸನೆ ಹೊಡಿತಾ ಇದೆ. ಕುಡಿಯೋ ನೀರು ಒಳಗಡೆ ಮಾಲಿನ್ಯ ಎಲ್ಲ ಮಿಕ್ಸ್ ಆಗ್ತಾ ಇದೆ. ಆದರೂ ಕೂಡ ಇವತ್ತಿನವರೆಗೂ ಕೂಡ ಈ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಸ್ಪಷ್ಟ. ನೋಡಿ, ಒಂದು ಕಡೆ ಕಾಂಗ್ರೆಸ್ ಮತ್ತೆ JDS ನಾಯಕರು ಮಾತನಾಡುವಂತಹ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಮಾತನಾಡ್ತಾರೆ. ಇವ್ರು ಏನೇ ಮಾತಾಡಿದ್ರು ಕೂಡ ರಾಜಕೀಯ ಅಂತ ಹೇಳ್ತಾರೆ. ಹಾಗಾದ್ರೆ ಸಾಮಾಜಿಕ ಹೋರಾಟಗಾರರು ಏನು ಹೇಳ್ತಾರೆ ಸರ್? 3 ಪಕ್ಷಗಳು ಸಾರ್ವಜನಿಕರಿಗೆ ಅಥವಾ ಸಾಮಾನ್ಯ ಜನರಿಗೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ಇದುವರೆಗೂ ಫೇಲ್ ಆಗಿದ್ದಾರೆ. ಯಾರು ಕೂಡ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು, ಉತ್ತಮವಾದ ರಸ್ತೆ, ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ, ಒಳ್ಳೆ ಪರಿಸರ ಕೊಡಬೇಕು. ಆದರೆ 3 ಪಕ್ಷಗಳು ಸಹ ಈ ಒಂದು ಕೆಲಸವನ್ನು ಮಾಡಿಲ್ಲ. ಇನ್ನು ಗುಂಡಿ ವಿಚಾರಗಳಿಗೆ ಬಂದರೆ, ಆಗಸ್ಟಲ್ಲಿ ಹೇಳ್ತಾರೆ DK ಶಿವಕುಮಾರ್ ಅವರು ಬರೀ 5,000 ಗುಂಡಿಗಳಿದೆ ಅಂತ. ತಿರುಗಿ ಮೊನ್ನೆ ಹೇಳ್ತಾರೆ ದಿನಕ್ಕೆ 1,000 ಗುಂಡಿಗಳನ್ನ ಮುಚ್ತಿದ್ದೀವಿ ಅಂತ. ದಿನಕ್ಕೆ 1,000 ಗುಂಡಿಗಳನ್ನ ಮುಚ್ಚರೆ 5,000 ಗುಂಡಿಗಳು ಮುಚ್ಚೋಗ್ಬೇಕು. ಇನ್ನು ಗುಂಡಿಗಳಿದೆ. ಇವತ್ತಿನ ಪೇಪರಲ್ಲಿ ಬಂದಿದೆ 12,000 ಗುಂಡಿಗಳಿದೆ ಅಂತ. ಅಂದರೆ 12 ದಿನದಲ್ಲಿ ಮುಗಿದೋಗ್ಬೇಕು. ಇವರು ಆಗಸ್ಟ್ 20ನೇ ತಾರೀಕಲ್ಲಿ ಡೆಡ್ಲೈನ್ ಕೊಟ್ಟಿದ್ದಾರೆ, ಅತಿ ಬೇಗ ನೀವು ಗುಂಡಿಗಳನ್ನ ಮುಚ್ಚಬೇಕು ಅಂತ. ಎಷ್ಟು ದಿವಸ ಆಯಿತು? ತಿಂಗಳು ಮೇಲಾಗ್ತಿದೆ, ಇನ್ನು ನೀವು 12,000 ಗುಂಡಿಗಳನ್ನ ಮುಚ್ಚಕ್ಕಾಗ್ತಿಲ್ಲ. ಒಂದು ಗುಂಡಿ ಬೀಳ್ತಿರೋದೇ ಯಾಕೆ? ಈಗ ನನ್ನ ಸ್ನೇಹಿತರು ಹೇಳ್ದಂಗೆ ಗುಂಡೆ ಬೀಳ್ತಿರೋದೇ ನೀವು ಮಾಡ್ತಿರೋ ಕಳಪೆ ಕಾಮಗಾರಿಯಿಂದ, ಕಳಪೆ ರಸ್ತೆಯಿಂದ. ಒಂದು ರಸ್ತೆಯಲ್ಲಿ 5 ಟನ್ ಗಾಡಿಗಳು ಓಡಾಡಬೇಕು ಅನ್ನೋಂಥ ಇರುವಂತಹ ಭಾರಮಿತಿಲಿ ನೀವು 10 ಟನ್ ಒಯ್ಯುವಂಥದ್ದು, 15 ಟನ್ ಒಯ್ಯುವಂಥ ವಾಹನಗಳನ್ನ ಬಿಟ್ಟಾಗ ಗುಂಡಿಗಳಾಗುತ್ತೆ, ರೋಡ್ ಕಿತ್ಕೊ ಬರುತ್ತೆ. ನೀವು ಅದಕ್ಕೆ ಕಡಿವಾಣ ಆಗ್ತಿಲ್ಲ. ಇಂತಿಷ್ಟು ಗಾಡಿಗಳು ಓಡಾಡಬೇಕು ಅನ್ನೋ ಜಾಗದಲ್ಲಿ ಸಾವಿರಾರು ಗಾಡಿಗಳನ್ನು ಬೆಂಗಳೂರಿಗೆ ಇಳಿಸಿದ್ರೆ ಯಾವದರ ರಸ್ತೆಯಲ್ಲಿ ಓಡಾಡಬೇಕು? ಇವತ್ತು ಕಂಠೀರವ ಸ್ಟೇಡಿಯಮಿಂದ ನಾವು ಪೀಣ್ಯ ಭಾಗಕ್ಕೆ 100 ಫೀಟ್ ರೋಡಲ್ಲಿ ಹೋದರೆ 100 ಅಲ್ಲ 500 ಗುಂಡಿಗಳಿದ್ದಾವೆ ಅಲ್ಲಿ. ನಾನು ನೆನ್ನೆನೂ ಅದೇ ದಾರಿಲಿ ಓಡಾಡಿದ್ದೀನಿ, ಇವತ್ತು ಅದೇ ದಾರಿಲಿ ಬಂದಿದ್ದೀನಿ. ಇನ್ನು ಸುಮ್ನಳ್ಳಿ ಫ್ಲೈಓವರ್ ಹತ್ತಿದ್ರೆ ಅಲ್ಲೂ ಕೂಡ ಅದೇ ಗೋಳು. ಒಂದು 20 ಅಡಿ ಡಾಂಬರ್ ಹಾಕಿದ್ದಾರೆ, ಮತ್ತೆ ರೈಟ್ ಸೈಡಲ್ಲಿ ಡಾಂಬರ್ಗಳಿಲ್ಲ, ಏನಿಲ್ಲ. ಇದು ಯಾವಾಗ ಮುಗಿಸ್ತೀರಿ ನೀವು? ಪ್ರತಿ ಸರ್ಕಾರ, ಬರೀ ಕೇವಲ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಪ್ರತಿ ಸರ್ಕಾರ ಬಂದಾಗ್ಲೂ ಪರ್ಸೆಂಟೇಜ್ ಲೆಕ್ಕ ಕೆಲಸ ಮಾಡ್ತಿರ್ತಾರೆ. BJP 10% ತಗೋತಿರೋ, ನಾನೇ 15% ತಗೋಬಾರ್ದು. ಜೂನಿಯರ್ ಇಂಜಿನಿಯರಿಂದ ಹಿಡಿದು, ಸಹಾಯಕ ಅಭಿಯಂತರರಿಂದ ಹಿಡಿದು, MB ಬುಕ್ ಬರೆಯುವಂಥ ಅಭಿಯಂತರದಿಂದ ಹಿಡಿದು, AEE ಇಂದ ಹಿಡಿದು, EE ಇಂದವರೆಗೂ, AE CE ವರ್ಗೂ, ಚೀಫ್ ಇಂಜಿನಿಯರ್ವರೆಗೂ ಒಬ್ಬ ಗುತ್ತಿಗೆದಾರ
ಪರ್ಸೆಂಟೇಜ್ ಕೊಟ್ಕೊಂಡು ಹೋಗ್ತಾ ಇದ್ರೆ ಇನ್ನು ಅದನ್ನು ಸಾಂಕ್ಷನ್ ಮಾಡ್ಕೊಬರ್ಬೇಕಾದ್ರೆ MLA ಮಿನಿಸ್ಟ್ರುಗಳಿಗೂ ಆತ ಒಂದು ಪರ್ಸೆಂಟೇಜ್ ಅಂತ ಕೊಡಲೇಬೇಕು. 6 ತಿಂಗಳಲ್ಲಿ ಅವನಿಗೆ ಬಿಲ್ ರಿಲೀಸ್ ಆಗಿಲ್ಲ ಅಂದರೆ ಎಲ್ಲಿಗೆ ಹೋಗ್ಬೇಕು? ಅವನು ಸೂಸೈಡ್ ಮಾಡ್ಕೊಬೇಕಾಗತ್ತೆ. ಮನೆ ಮಠ ಮಾರ್ಕೊಬೇಕು. ಇನ್ನು ಬೇಗ ರಿಲೀಸ್ ಮಾಡಬೇಕು, ಅದಕ್ಕೆ ಸಪ್ರೇಟಾಗಿ ಪರ್ಸೆಂಟೇಜ್ ಕೊಡಬೇಕು. ಒಬ್ಬ ಗುತ್ತಿಗೆದಾರ ನಿಮ್ನೆಲ್ಲರೂ ಹೊಟ್ಟೆ ತುಂಬಿಸಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ 1 ವರ್ಷ ಕಾಯಬೇಕು ಅಂದರೆ ಆತನು ಕಳಪೆ ಗುಣಮಟ್ಟದ ರಸ್ತೆಗಳನ್ನು ಮಾಡಲೇಬೇಕಿದೆ, ಅನಿವಾರ್ಯತೆ. ಇವತ್ತು ಬಂದು BJP ಹೇಳುತ್ತೆ ನಾವು ಗುಂಡಿಗಳು ಮುಚ್ಚಿಬಿಡ್ತೀವಿ ಅಂತ. ಹಂಗೆ ನಿಮ್ಮ ಅಧಿಕಾರ ಇದ್ದಾಗ ಎಲ್ಲ ಮುಚ್ಚೇ ಬಿಟ್ಟಿದ್ರಲ್ಲ ಗುಂಡಿಗಳನ್ನ. JDS ಅವರು ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಹಂತವಾರವಾಗಿ ಗುಂಡಿಗಳು ಬೀಳ್ತಾನೆ ಇದೆ, ನೀವು ಮುಚ್ತಾನೆ ಇದ್ರಿ, ಸಾವಿರಾರು ಕೋಟಿ ಲೂಟಿ ಮಾಡ್ತಾನೆ ಇದ್ರಿ. ಇವತ್ತು ಮಂಜುಳಾ ಲಿಂಬಾವಳಿ ಅವರು ಹೇಳ್ತಿದ್ದಾರೆ, ಶಾಸಕಿ ಅಲ್ಲಿನ 25 ಕೋಟಿ ಸಾಕಾಗೋದಿಲ್ಲ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ, 700ರಿಂದ 800 ಕೋಟಿ ಬೇಕು ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲಿ ತಗೊಂಡೋಗಿ ತುಂಬ್ಕೊಂತೀರಿ 700-800 ಕೋಟಿನ ನೀವು? ಅಂದರೆ ಕೋಟಿ ಅಂದರೆ ನೀವು ಗೋಟಿ ಅನ್ಕೊಂಡ್ಬಿಟ್ಟಿದ್ರೆ, ಗೋಟಿ ಪ್ಯಾಕೆಟ್ ಒಳಗಡೆ ಬರುವಂಥ ಒಂದು 8 ಪ್ಯಾಕೆಟ್ ಅಂತ ಲಿಂಬಾವಳಿ ಶಾಸಕಿಯರು ತಿಳ್ಕೊಂಡಿರ್ಬೋದು ಮೇ ಬಿ. ಇವತ್ತು ಗುಂಡಿ ಮುಚ್ಚದೇ ಇಲ್ಲ ಅಂತೇಳಿ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ತಿರುವಂತಹ BJPಗೂ ನೈತಿಕತೆ ಇಲ್ಲ. ಯಾಕೆಂದರೆ ಇವರು ಪರ್ಸೆಂಟೇಜಲ್ಲಿ ಸರ್ಕಾರ ನಡೆಸಿದರೆ, ಕಾಂಗ್ರೆಸ್ ಅವರು ಪರ್ಸೆಂಟೇಜಲ್ಲಿ ಪರ್ಸೆಂಟೇಜಲ್ಲಿ ಕಾಮಗಾರಿನ ಮಾಡಿರುವಂಥದ್ದು, ಸರ್ಕಾರ ನಡೆಸಿರುವಂಥದ್ದು. ಹಾಗಾಗಿ BJP ಅವರು ಏನೋ ಒಂದು ಗೂವೆ ಕೂರಿಸ್ತಾರೆ, ಆರೋಪ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಅವರು ಎದುರೋದಿಲ್ಲ. ಯಾಕೆ ಎದುರೋದಿಲ್ಲ ಅಂದರೆ ನೀನು ಮಾಡಿದ್ದೆ ನಾನು ಮಾಡ್ತಿದ್ದೀನಿ, ಇವತ್ತು ನಾನು ತಿಂತೀನಿ ನಾಳೆ ನೀನು ತಿಂತೀನಿ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯ.